ಮಾಡಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ, ದಲಿತ ಮಹಿಳೆಗೆ ಅಪಮಾನ ಮಾಡಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಬಂಧಿಸಿ 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 ಬಂಧಿಸಿ. ವಿಜಯಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳನ್ನ ಆತನ ಸದಸ್ಯತ್ವವನ್ನ ರದ್ದು ಮಾಡಬೇಕು. ಮತ್ತೆ ಆತನ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯಡಿ ದೂರಂತ ದಾಖಲಿಸಿ ಅದನ್ನ ಜೈಲಿಗೆ ಹಾಕಬೇಕು. ಯಾಕಂತಂದ್ರೆ ಏನು ರಾಜ್ಯ ಸರ್ಕಾರ ಈ ವರ್ಷ ದಸರಾ ಉದ್ಘಾಟನೆಗೆ ಸಾಹಿತಿ ಭಾನು ಮುಸ್ತಕ್ ಅವರನ್ನ ಆಯ್ಕೆ ಮಾಡಿರೋದನ್ನ ವಿರೋಧ ಮಾಡ್ತಾ ಬಂದಿರತಕ್ಕಂಥ ಈ ರಾಜ್ಯದ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಕೆಲವು ಕೋಮುವಾದಿ ಸಂಘಟನೆಗಳು ವಿರೋಧವನ್ನು ಮಾಡ್ತಾ ಬಂದು, ಯಾಕೆಂತಂದ್ರೆ ಆಕೆ ಒಬ್ಬ ಮುಸ್ಲಿಂ ಮಹಿಳೆ ಅಂತಂದ್ಬಿಟ್ಟು ಮುಸ್ಲಿಂ ಮಹಿಳೆ ಕೈಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿಸಿದ್ರೆ ಚಾಮುಂಡೇಶ್ವರಿಗೆ ಅಗೌರವ ಆಗುತ್ತೆ ಮತ್ತು ಅಪಮಾನ ಆಗುತ್ತೆ ಅಂತಂದ್ಬಿಟ್ಟು ಅವರು ತಮ್ಮ ಕೋಮು ಭಾವನೆಯನ್ನ ಬಿತ್ತೋದ್ರ ಮೂಲಕ ಈ ರಾಜ್ಯದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಬಂದರು. ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಎಂದಿನಂತೆ ತನ್ನ ವಲಸುಬಾಯಿಯನ್ನ ಉಪಯೋಗಿಸಿ ಅವತ್ತು ರಾಜ್ಯ ಸರ್ಕಾರವನ್ನ ಟೀಕೆ ಮಾಡೋದ ಭರಾಟೆಯಲ್ಲಿ ಚಾಮುಂಡೇಶ್ವರಿಗೆ ಸನಾತನವಾದಿಗಳನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಪುಷ್ಪಾರ್ಚನೆ ಮಾಡುವಂತ ಅಧಿಕಾರ ಇಲ್ಲ. ಅದರಲ್ಲೂ ದಲಿತ ಮಹಿಳೆಗೆ ಅಧಿಕಾರ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಇಡೀ ದೇಶದಲ್ಲಿರ್ತಕ್ಕಂಥ ದಲಿತ ಸಮುದಾಯಕ್ಕೆ ಮತ್ತು ಮಹಿಳೆಯರಿಗೆ ಅಗೌರವವನ್ನು ಮಾಡೋ ಒಂದು ಮಾತನ್ನು ಮಾತಾಡಿದ್ದಾನೆ. ಅದನ್ನ ಖಂಡಿಸಿ ಇವತ್ತು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಭದ್ರಾವತಿನ ಲಿಂಗಾಯತರ ಸದೌಂಡಿಂಗ ಅಂತ ನಮ್ಮ ಪ್ರಶ್ನೆ ಆಗಿದೆ. ದಲಿತ ಪ್ರಶ್ನೆ ಲಿಂಗಾಯತ ಧರ್ಮನೇ ಇಲ್ಲ ಅಂತ ಹೇಳ್ತಾರೆ. ನೀವೆಲ್ಲ ಇನ್ಮೇಲೆ ಲಿಂಗಾಯತರು ಅಂತ ಹೇಳಂಗಿಲ್ಲ, ಇವ್ರು ಲಿಂಗಾಯತರು ಬೇರೆ ಧರ್ಮ ಹೇಳ್ಬೇಕು ನೀವು ಅನ್ನೋದು ನಮ್ಮ ಪ್ರಶ್ನೆ. ಅದರಿಂದ ಬಂಧುಗಳೇ, ಏನು ಬಸವರಾಜ ಯತ್ನಾಳು ಇವತ್ತು ತನಗೆ ಗೆಲುವಿಗೆ ಕಾಲಿಗೆ ಗೆಲುವಿಲ್ಲ ಅಂತೆಲ್ಲ ಅರಿಸಿ ಹೆಂಗೆ ಮಾತಾಡ್ತಾರೆ ಸಹಿಸ್ತಕ್ಕಂಥವ್ರು ನಾವಲ್ಲ. ದಲಿತರು ಬೀದಿಗೆ ಬಂದರೆ, ದಲಿತರ ರಸ್ತೆಗೆ ಬಂದರೆ ಇನ್ನು ಭವಿಷ್ಯತೆ ಚೂಟಾಗುತ್ತೆ ಅಂತ ಇವತ್ತು ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ವ್ಯವಸ್ಥೆನ ರಾಜ್ಯದಲ್ಲಿ ಕಾಣಿಸಿಕೊಳ್ಳಬೇಕು ನಾವು ಆದೇಶವನ್ನು ಮಾಡ್ತೀವಿ. ಇಂಥ ಕೆಲಸಕ್ಕೆ ಬಾರ್ದಂಥವನು, ಸಂವಿಧಾನಕ್ಕೆ ಅಗೌರವ ತರ್ತಕ್ಕಂಥವನು, ಪ್ರಜಾಪ್ರಭುತ್ವ ವ್ಯವಸ್ಥೆನ ಪ್ರಶ್ನೆ ಮಾಡ್ತಕ್ಕಂಥವನು ಅವನು ಈ ದೇಶದ ಪ್ರಜೆ ಅಲ್ಲ. ಎಲ್ಲ ಭಯ ಪಡ್ಕೊಳ್ತಾರೆ ಕೆಲವರೆಲ್ಲರೂ ಬೀದಿ ನಿಂತ್ಕೊಂಡು ಅವರು ಅವರು ಅಂತೇಳಿ ಅವ್ರು ದೇಶದ್ರೋಹಿಗಳು ಅಂತಾರೆ. ಇವ್ರು ಯಾರು ದ್ರೋಹಿ? ಸತ್ತೋಗಿದ್ದಾರೆ ನೀವೆಲ್ಲರೂ. ಇವತ್ತು ಯಾವನು ಮಾತಾಡ್ತಾ ಇಲ್ಲ, ಯಾರು ಬೀದಿಗೆ ಬರ್ತಾ ಇಲ್ಲ. ಅವ್ರು ನಾವು ಲಿಂಗಾಯತ ಧರ್ಮನೇ ಇಲ್ಲ ಅಂತ ಹೇಳ್ತೀವಿ, ಯಾರು ಮಾತಾಡ್ತಾ ಇಲ್ಲ. ಅದೇ ಒಬ್ಬ ಮುಸಲ್ಮಾನನೋ ಒಬ್ಬ ಕ್ರಿಶ್ಚಿಯನ್ನೋ ಒಬ್ಬ ದಲಿತ ಮಾತಾಡ್ತಾರೆ, ಎಲ್ಲರೂ ಬೀದಿಗೆ ಬಂದು ನಿಂತ್ಕೊಂತಿರೋರು. ಇವತ್ತು ಪ್ರಶ್ನೆ ಅಲ್ಲಿದೆ. ಭದ್ರಾವತಿಯ ಲಿಂಗಾಯತರ ಸಮುದಾಯ ಏನಿದೆ ಪ್ರಶ್ನೆ ಮಾಡಬೇಕು.